ನೋಡ್ಕೊಂಡು ಯಾಕೆ ಗಿರ ಕೂದಲೆಲ್ಲ ಹಾಳು ಮಾಡ್ಕೊತೀರಾ? ದುಡ್ಡು ಬೇರೆ ಬರ್ತಾ ಇದೆ, ಮನೇಲಿ ಹೆಣ್ಣಾಳು, ಕಾರ್ ಬೇರೆ ಬಂದಿದೆ. ಹಾಗಲ್ವೋ, ನಾನ್ ನಿನ್ನ ಸಂಬಳ ಎಷ್ಟು ಕೊಡ್ತೀನಪ್ಪ? 1,000 ರೂಪಾಯಿ. ಈ ಬಡೆತ್ತವು PUCನ 2 ಸಾರಿ ಕಟ್ಟಿ ಏನೋ ಕಿತಾಪತಿ ಮಾಡಿ BA ಸೇರ್ಕೊಂಡ್ರು. ಅದನ್ನು ಮಧ್ಯದಲ್ಲೇ ಬಿಟ್ಬಿಟ್ರು. ಏನೋ ನಮ್ಮ ಸ್ನೇಹಿತರು ಯಾವ್ದೋ ಆಫೀಸಲ್ಲಿ ಕೆಲಸ ಕೊಡ್ಸಿದ್ರು. ಆ ಆಫೀಸ್ನಾಗೆ ಹಬ್ಬ ಅಂದ್ರೆ ಇವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ? 2 ರಿಂದ 3,000 ರೂಪಾಯಿ ಕೊಡ್ಬೋದು. ಅಷ್ಟರಲ್ಲೇ ಈ ಪಾರ್ಟಿ ದುಡ್ಡು ಕಾರು ತಗೊಂಡ್ರು ಇಲ್ದವರು ಶೋಕಿ ಮಾಡ್ತಾರ. ನಮಸ್ತೆ ಆಂಟಿ. ಪರವಾಗಿಲ್ಲ ಪರವಾಗಿಲ್ಲ. ಅಂಕಲ್ ಬೇಡ ಬೇಡ ಬೇಡ. ವಾವ್ ಆಂಟಿ, ಮನೆ ಅಂತೂ ಸೂಪರ್ ಆಗಿ ಕಟ್ಸಿದ್ರ. ಅಂಕಲ್ ನೀವ್ ಹಾಕಿದ್ದೀರಾ? ಈ ಬಾಡಿ ಏನಾದ್ರೂ ಇವತ್ತು ಗಟ್ಟಿಮುಟ್ಟಿ ಆಗಿದೆ ಅಂತಂದ್ರೆ ಅದಕ್ಕೆಲ್ಲ ನಿಮ್ಮ ಆಂಟಿ ಆಶೀರ್ವಾದನೇ ಕಾರಣ. ಅದು ನಿಮ್ ಹಳೆ ರೆಕಾರ್ಡ್ ಅಲ್ವಾ? ಹಾಯ್ ರಾಣಿ, ಹೌ ಆರ್ ಯು? ಐ ಆಮ್ ಫೈನ್. ಏ ವಾಣಿ, ಏನಾಗಿದೆ ನಿನಗೆ? ಹೆಂಗ್ ಪಟಪಟ ಅಂತ ಮಾತಾಡ್ತಿದ್ದೆ? ಇಲ್ವಲ್ಲ, ಹಾಗೆ ಇದೀನಿ. ಮೊದ್ಲು ನೀನು ನನ್ನನ್ ಮಾತಾಡ್ಸ್ತೀಯ ಅನ್ಕೊಂಡೆ. ನೋಡು, ನಾನು ಅಮೆರಿಕಾಕ್ ಹೋಗ್ಬಿಟ್ಟು ಬಂದ್ರು ನಮ್ ಸಂಸ್ಕೃತಿನ ಮರೆಯಕ್ಕಾಗತ್ತಾ? ಮೊದಲು ದೊಡ್ಡವರ ಆಶೀರ್ವಾದ. ಅಪ್ಪಟ ಕೋಲಾರ ಚಿನ್ನ. ಅಯ್ಯೋ ಆಂಟಿ, ಮೆಲ್ಲಿಗೆ ಹೇಳಿ, ಯಾರಾದ್ರೂ ನನ್ ಕಿಡ್ನಾಪ್ ಮಾಡ್ಬಿಟ್ಟಾರು. ಯಾಕೆ? ಕೋಲಾರ ಚಿನ್ನ ಅಂದ್ರಲ್ಲ, ಅದಕ್ಕೆ. ಕಿಡ್ನಾಪ್ ಹೈಜಾಕು ಮಾಡಿದ್ರೆ ನಾವೇ ಮಾಡ್ಬೇಕು. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರು. ಬಾರೆ. ಅಂದಾಗೆ ಇವರು? ನಾನಿವ್ರು PA. ಹಾಗಾದ್ರೆ ಅಂಕಲ್ ಅವ್ರಿಗೆ ಗಂಡನ್ ಪೋಸ್ಟ್ಗೆ ಇನ್ಕ್ರಿಮೆಂಟ್. ಇನ್ಕ್ರಿಮೆಂಟ್ ಅಲ್ಲ, ಪ್ರಮೋಷನ್. ಯಾವ್ದೋ ಒಂದು. ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ? ನೋ ಡೌಟ್, ಇನ್ಮೇಲೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ. ಅಂಕಲ್ ನಿಮ್ಗೆ ಓಕೆನಾ? ನನ್ನ ಯಾಕೆ ಹೇಳ್ತೀಯ? ನಾನು ಲೆಕ್ಕಕ್ಕುಂಟು, ಆಟಕ್ಕಿಲ್ಲ. ಅವಳು ಹೇಳಿದ್ಮೇಲೆ ಅವ್ರು ಹೇಳಿದ ಮೇಲೆ ಆಗೋಯ್ತು. ಘೋಡ ಹೈ, ಮೈದಾನ ಹೈ. ಹೈ ರಾಮ್ ಹೈ ರಾಮ್ ಹೈ ರಾಮ್. ಅಂಕಲ್ ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದಾರೆ, ಚೇಂಜೇ ಆಗಿಲ್ಲ. ಅಂಟಿ ಇದ್ರ ಗೊತ್ತೇನು? ಶರಣ್. ಸರಿ ಆಂಟಿ, ಫ್ಯಾಕ್ಟ್ರಿ ಲೆಕ್ಕ, ಫೈಲ್ಸು ಎಲ್ಲ ಮ್ಯಾನೇಜರ್ ಹತ್ರ ಇದೆ. ಆಂಟಿ ಇನ್ನೊಂದು ವಿಷಯ, ನಾನು ಆಸ್ತಿನೆಲ್ಲ ರಾಣಿ ವಾಣಿ ಹೆಸರಿಗೆ ಬರಿಬೇಕು ಅಂತಿದ್ದೀನಿ. ಯಾಕೆ? ನನಗ್ ತಾನೇ ಯಾರಿದ್ದಾರೆ ಹೇಳಿ? ಇಷ್ಟೊಂದು ಆಸ್ತಿ ದುಡ್ಡು ಇಟ್ಕೊಂಡು ನಾನು ಏನ್ ಮಾಡ್ಲಿ? ನೀನು ಮೊದ್ಲು ಮದ್ವೆ ಮಾಡ್ಕೊ. ನಾನು ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಇನ್ನೂ 2 ವರ್ಷ ಆರಾಮಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಶರಣ್, ನಿನ್ ಜವಾಬ್ದಾರಿನ ನಿಮ್ಮ ಅಪ್ಪ ಅಮ್ಮ ನನಗೊಳಿಸಿದಾರಲ್ಲ. ಅವರೇ ಹೋದ್ಮೇಲೆ ನನಗಿನ್ನೇನು ಬೇಡ. ಅದು ಅಲ್ಲದೆ 2 ವರ್ಷ ಆರಾಮಾಗಿರ್ಬೇಕು. ಅತಿ ದಾರಿನ ತುಳಿದೆ ಒಳ್ಳೆ ದಾರಿಲೇ ನಡೆಯೋ ಹಾಗೆ ಮಾಡಪ್ಪ. ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ. ಹಾಯ್. ಹಾಯ್. ಯಾರೋ ಇವರು? ಹೌದು, ಇವ್ರು ಯಾರು? ಅದು ನಮ್ ಮ್ಯಾನೇಜರ್. ನಿಮ್ ಜೊತೆ ನಾವು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀವು ಏನೋ ಮಾತಾಡ್ಬೇಕು ಅಂದ್ರಿ? ಅಯ್ಯೋ, ಅದು ಅದು ಅಯ್ಯೋ ಇವು ದೇವ್ರೇ, ಅದು ಅದು ಏನಿಲ್ಲ. ಹೋಗೋಣ. ನನ್ನೇ ಮ್ಯಾನೇಜರ್ ಅಂತಾರಲ್ಲ ಈ ನನ್ನ ಮಕ್ಕಳು. ಬರ್ಲಿ ಇವತ್ತು ಮನೆಗೆ. ವಾಣಿ, ಪ್ರೀತಿಸೋ ವಿಷಯ ಹೇಳೋಣ ಅನ್ಕೊಂಡ್ರೆ ಆಗ್ಲೇ ಇಲ್ವಲ್ಲೇ? ನನಗೂ ಅದೇ ಪರಿಸ್ಥಿತಿ ಕಣೆ. ಒಂದ್ ಕೆಲ್ಸ, ಹೇಗೂ ಅವರು ಕಲ್ಚರಲ್ ಪ್ರೋಗ್ರಾಮ್ ಬರ್ತಾರೆ, ಅಲ್ಲೇ ಹೇಳ್ಬಿಡೋಣ. ಸರಿ, ಅದೇ ಒಳ್ಳೆ ಸಮಯ. ಶರಣ್ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗೋಣ. ಅಲ್ಲೇ ಅವನ್ಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡೋಣ.
ಶ್ರೀಗಂಧ ದೇವತೆ ಈ ಪ್ರೇಮ ದೇವತೆ ಈ ಪ್ರೇಮ ದೇವತೆ ಶ್ರೀಗಂಧ ದೇವತೆ ಇವಳ ಮಗುವಲ್ಲಿ ಚಂದನ ಸೂಚನವೇ ಈ ಕೊರಳಲ್ಲಿ ಕೋಗಿಲೆಯ ಕೊಳಲ ಕಂಪನವೇ ಶ್ರೀಗಂಧ ದೇವತೆ ಈ ಪ್ರೇಮ ದೇವತೆ ಈ ಪ್ರೇಮ ದೇವತೆ ಶ್ರೀಗಂಧ ದೇವತೆ ಅಮೃತದ ಕಡಲು ಧರೆಗೆ ಇಳಿದಿದೆ ಸಿಹಿಗಾಗಿ ತುಟಿಯ ಸಂಗ ಬಯಸಿದೆ ಮಳೆಬೀಳು ಹೊಳಪು ಕಳೆದುಕೊಂಡಿದೆ ಕೊಂಚ ಹೊಳಪು ಅರಸಿ ಬಂದಿದೆ ಸೇವಂತಿ ಕನ್ನೆಯಲ್ಲಿ ಹರ್ಷಗಳ ಚಲ್ಲಿ ಬಿಸಿ ಉಸಿರಿನಲ್ಲಿ ಪ್ರೀತಿ ಸ್ಪರ್ಶಗಳಾಗಿ ಈ ಎಳೆ ಮನಸ್ಸು ನಿನ ಸೇರಿ ಮೈ ನೆನೆಯಿತಲ್ಲೇ ಶ್ರೀಗಂಧ ದೇವತೆ ಈ ಪ್ರೇಮ ದೇವತೆ ಈ ಪ್ರೇಮ ದೇವತೆ ಶ್ರೀಗಂಧ ದೇವತೆ ಹೊಂಬಿಸಿಲೆ ಹಾಲಾಗಿ ಪಾದ ತೊಳೆದಿದೆ ತಂಬೆಲರೆ ನೆರಳಾಗಿ ಮೈಯ ಸೇರಿದೆ ಮುಸ್ಸಂಜೆ ಕೆಂಪು ಉಯ್ಯಾಲೆಯಾಗಿದೆ ನಿನಗಾಗಿ ಎದೆ ತಟ್ಟಿ ನಾಲಿ ಹಾಡಿದೆ ಜಗದ ಸೃಷ್ಟಿಯೆಲ್ಲ ಶರಾಶಿಯಾಗಿ ನಿಸರ್ಗ ಸ್ವರ್ಗವೆಲ್ಲ ಹಣೆಗೆ ತಿಲಕವಾಗಿ ಈ ಅಂದವೆಲ್ಲ ನನ್ನ ಎದೆಗೆ ಬರೆದಂತ ದೇವತೆ ಶ್ರೀಗಂಧ ದೇವತೆ ಈ ಪ್ರೇಮ ದೇವತೆ ಈ ಪ್ರೇಮ ದೇವತೆ ಶ್ರೀಗಂಧ ದೇವತೆ ಇವಳ ನಗುವಲ್ಲಿ ಚಂದನ ಸಿಂಚನವೇ ಈ ಕೊರಳಲ್ಲಿ ಕೋಗಿಲೆಯ ಕೊಳಲ ಕಂಪನವೇ ಶ್ರೀಗಂಧ ದೇವತೆ ಈ ಪ್ರೇಮ ದೇವತೆ ಈ ಪ್ರೇಮ ದೇವತೆ ಶ್ರೀಗಂಧ ದೇವತೆ ವೆರಿ ನೈಸ್ ಹಾಡು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಸ್ಫೂರ್ತಿ ನೀವೇ ತಾನೆ. ಶರಣ್ ನಾನ್ ಹೇಳಿದ್ನಲ್ಲ ನನ್ ಫ್ರೆಂಡು ಸೂರ್ಯ ಅಂತ ಇವ್ರೆ ಹಾಯ್ ಐ ಆಮ್ ಶರಣ್. ಇವ್ರು ನಿಮ್ಗೆ ಗೊತ್ತು? ನೀವು ಇವ್ರು ನಿಮಗ್ ಗೊತ್ತಾ ಹೇಗೆ ಅದು ತುಂಬಾ ತುಂಬಾ ಪರಿಚಯ ತುಂಬಾ. ಹೌದಾ? ನೋ ಚಾನ್ಸ್. ಫ್ರಮ್ ಪಾಸ್ಟ್ 10 years ಐ ವಾಸ್ ಇನ್ ಅಮೆರಿಕಾ. ನಾನು ನೆನ್ನೆ ತಾನೇ ಇಂಡಿಯಾಗೆ ಬರ್ತಾ ಇರೋದು. ಶರಣ್ ಇವರು ಗೊತ್ತು. ಮಿಸ್ಟರ್ ಚಂದ್ರ, am I right? ಹಲೋ ಮಿಸ್ಟರ್ ಚಂದ್ರ. ಸರ್
ಏನಾಗಿ ನೋಡ್ತಾ ಇದ್ದೀರಾ? ನೀವು ಸೂರ್ಯ ಆದ್ಮೇಲೆ ಇವ್ರು ಚಂದ್ರ ಆಗಿರ್ಲೇಬೇಕು ಅಂತ ಗೆಸ್ ಮಾಡಿದೆ. ಸರ್, ನಾವು ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ವಾ? ಅದೇ ಸೂಟ್ ಕೇಸು, ದುಡ್ಡು. ಪಾಪ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ ಸರ್. ನಮ್ ಫ್ರೆಂಡ್ ಒಬ್ರು ಸೇಮ್ ನಿಮ್ಮ ಹಾಗೆ ಇದಾರೆ. ಹೌದು ಸರ್. ಅದಕ್ಕೆ ಹೇಳ್ತಾ ಇದಾರೆ ಸರ್. ಚಾನ್ಸಸ್ ನಾವು ಬರ್ತೀವಿ ಸರ್. ನಾವು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾಳೆ ಸಿಗ್ತೀನಿ. ಓ, ಹೇಳೋದೇ ಮರ್ತಿದ್ದೆ. ನಾಳೆ ನನ್ನ ಬರ್ತ್ಡೇ, ನೀವು ಖಂಡಿತ ಬರ್ಬೇಕು. ಸರಿ ಸರ್, ನೀವು ಬರ್ಬೇಕು. ಶೋರ್ ಆಗಿದೆ. ಥ್ಯಾಂಕ್ ಯು ಸರ್. ಓಕೆ ಓಕೆ ಬಾಯ್. ಬಾಯ್. ಓಕೆ ಸರ್. ಅಲ್ವೋ, ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ನೋಡಿದ್ವಪ್ಪ, ಎದುರುಗಡೆ ನೋಡ್ದಂಗಾಯ್ತಲ್ಲೋ. ಕೈಗೆ ಸ್ಟುಡಿಯೋ ಸಟ್ಲೆ ದುಡ್ಡು ಕೊಟ್ಟು ಈಗ ಎದುರು ಸಿಕ್ಕಿದ್ರೆ ಪರಿಚಯ ಇಲ್ಲ ಅಂತಾನಲ್ಲಪ್ಪ. ಏನೋ ನನಗೇನು ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟು ಕೆರೆ ಹಿಡ್ದೋಗಿದೆ ನೋಡ. ನಾಳೆ ಆಗೋ ನಿನ್ ಬರ್ಡೇ ಪಾರ್ಟಿನ ಇವತ್ತೇ ಮಾಡ್ಕೊಂಡ್ಬಿಡೋಣ. ಫುಲ್ ಟೈಟ್ ಆಗ್ಬಿಡೋಣ ಅಷ್ಟೇ. ಓಹೋ, ಸೂರ್ಯ ಚಂದ್ರ ನೋಡಕ್ ಬಂದ್ರಾ? ಯಾಕೆ ಅವ್ರ ಜೊತೆ ಸೇರಿ ನಿಮ್ಗೂ ಬಾಯ್ ಬಿದ್ದೋಯ್ತಾ? ಅವ್ರಿಗಿನ್ನು ಬೆಳಕರ್ದಿಲ್ಲ. ನೀವೇ ಅವ್ರ ರೂಮಿಗೆ ಹೋಗಿ ಸುಪ್ರಭಾತ ಹಾಡಿ ಎಬ್ಸಿ. ಶುಭೋದಯ ಶುಭೋದಯ ಸೂರ್ಯ ಜನ್ಮದಿನಕ್ಕೆ. ಅಯ್ಯೋ ಅಯ್ಯೋ, ತಿರ್ಬೋಕಿ ನನ್ನ ಮಕ್ಕಳ ಮನೇನ ರೆಡ್ ಲೈಟ್ ಏರಿಯಾ ಮಾಡ್ಬಿಟ್ಟಿದ್ರಲ್ಲ ರಮೇಶ್ ನನ್ನ ಮಕ್ಕಳ. ಬಾಂಡೆ ಬೆಳಗ್ಗೆ ಬೆಳಗ್ಗೆ ಬರ್ಬಿಟ್ಟಿಲ್ಲ ಕಾಕ ಅನ್ಕೊಂಡು. ಯಾರೋ ಇವಳು? ಯಾರು ಅನ್ಕೊಂಡು. ಪ್ಲೀಸ್ ನಿಂತ್ಕೊಳ್ರಿ. ಚಿತ್ರಾಂಗಿ ನನ್ನ ಮಕ್ಕಳ, ನನಗೆ ಮೊದಲೇ ಅನುಮಾನ ಇತ್ತು. ದುಡ್ಡು ಬೇರೆ ಓಡಾಡ್ತಾ ಇದೆ. ದುಡ್ಡು ಕೈ ಬಂದ್ರೆ ಇಂಥ ಶೋಕಿಗಳು ತನ್ನೆಸಿಗೆ ತಾನೇ ಬರ್ತವೆ ಅಂತ. ಅಮ್ಮ, ನೀನು ಯಾರಮ್ಮ? ನಾನು ಅಪ್ಪ ಅಮ್ಮ ಸಂಬಂಧಿಗಳೇ ಇಲ್ಲದೆ ಇರೋ ಅನಾಥೆ. ಆಶ್ರಮಕ್ಕೆ ಹೋಗೋಣ ಅಂತ ಆಟೋಗೋಸ್ಕರ ಕಾಯ್ತಾ ಇದ್ದೆ. ಆ ಟೈಮಲ್ಲಿ ಇವ್ರು ಬಂದು ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಬಂದ್ರು. ಆಮೇಲೆ ನನಗೆ ಯಾರೋ ಬಾಯಿ ಮುಚ್ಚಿದಾಗ ನನ್ನ ಪ್ರಜ್ಞೆ ತಪ್ಪೋಯ್ತು. ಆಮೇಲೆ ನೋಡಿದ್ರೆ ಇವರಿಬ್ರು ನನ್ನ ಮಕ್ಕಳ ಹೀಗೆಲ್ಲ ಮಾಡ್ತೀರೇನ್ರು? ಅಪ್ಪ, ಸತ್ತೋಗಿರೋ ನಮ್ಮ ಮೌನ್ ಮೇಲಾಣೆ, ಬದುಕಿರೋ ನಿನ್ ಮೇಲಾಣೆ. ಇವಳು ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ರಾತ್ರಿ ಚೆನ್ನಾಗಿ ಕುಡ್ದು ನಿಮ್ಮನ್ನ ನೀವೇ ಮರ್ತಿದ್ರಲ್ಲ, ಅಂಥದ್ರಲ್ಲಿ ನಾನ್ ಹೇಗ್ ಗೊತ್ತಾಗುತ್ತೆ? ಉತ್ತರ ಕೊಡ್ರು ಪತ್ರಾವಳಿ ನನ್ನ ಮಕ್ಕಳ. ರೀ, ದುಡ್ಡು ಬೇಕಾದ್ರೆ ಕೊಡ್ತೀವಿ, ತಗೊಂಡು ಹೊಟ್ಟೋಗ್ರಿ. ತಪ್ಪು ಮಾಡಿರೋದಕ್ಕೆ ತಾನೇ ನೀವು ದುಡ್ಡು ಕೊಡ್ತೀನಿ ಅಂತಿರೋದು. ನೋಡಿ ಸರ್, ಹಣ ಕೊಡ್ತೀನಿ ಅಂತ ಹೇಳ್ತಾರೆ, ಆದ್ರೆ ಶೀಲನ ಯಾರು ಕೊಡೋದು? ದೇವ್ರೆ, ನನಗ್ ನೀನೇ ದಿಕ್ಕು. ನಾನೀಗ ಸಾಯ್ತೀನಿ. ನನ್ ಸಾವ್ಗೆ ಇವರೇ ಕಾರಣ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಸಾಯ್ತೀನಿ. ನೋಡಮ್ಮ, ನಾವು ಮರ್ಯಾದಸ್ಥ ವಂಶಸ್ಥರು. ಇದುವರೆಗೂ ನಾವು ಪೊಲೀಸ್ ಸ್ಟೇಷನ್ ಬೋರ್ಡ್ ನೋಡಿದರೆ ಅಲ್ಲ. ಇವರಿಬ್ರಲ್ಲಿ ಯಾರು ತಪ್ಪು ಮಾಡಿದಾರೆ ಅಂತ ನೀವೇ ಡಿಸೈಡ್ ಮಾಡು. ಇಲ್ಲ, ಯಾರು ತಪ್ಪು ಮಾಡಿದಾರೆ ಅಂತ ಇವರೇ ಒಪ್ಕೊಳ್ಳಿ. ಹುಟ್ಟಿಸಿದ ತಪ್ಪಿಗೆ ನಿನಗೆ ಕೊಟ್ಟು ಮದುವೆ ಮಾಡ್ತೀನಮ್ಮ. ನಾನು ಯಾರು ಅಂತ ಹೇಳಿ, ಯಾರು ತಪ್ಪು ಮಾಡಿದಾರೋ ಅವರೇ ನನ್ ಮದುವೆ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಾನು ಎಲ್ಲಿರ್ಲಿ? ನೀನು ಇಲ್ಲೇ ಇರಮ್ಮ.
ನಾನ್ ನಿನ್ಗೆ ಯಾವುದೇ ರೀತಿ ತೊಂದರೆ ಪಡೆದಿರ ಹಾಗೆ ನಾನ್ ನೋಡ್ಕೋತೀನಿ. ಬಾಮ್ಮ. ಯೋ ಚಂದ್ರ, ಯಾರೋ ಇವಳು? ಇಲ್ಲಿಗೆ ಯಾಕೆ ಬಂದ್ಲು? ನಾವೇ ಕರ್ಕೊಂಬಂದು ಒಂದ್ ಬೇರೆ ಹೇಳ್ತಿದ್ದಾಳೆ. ಅಯ್ಯೋ, ನಾವು ಅಷ್ಟೊಂದು ಟೈಟ್ ಆಗ್ಬಿಟ್ಟಿದ್ವಾ? ರಾಣಿ ವಾಣಿ ಬೇರೆ ನೋಡ್ಬಿಟ್ರಲ್ಲ. ವಾಣಿ, ನಾವು ಮೋಸ ಹೋದ್ವಲ್ಲೇ? ಮೋಸ ಹೋಗ್ಲಿಲ್ಲ, ಮೋಸ ಮಾಡ್ಬಿಟ್ರು. ನಾವು ಈ ಪ್ರೇಮದ ಬಲೆಗೆ ಬೀಳ್ಬಾರ್ದಾಗಿತ್ತು. ನಾವು ಮೊದ್ಲೇ ಹೇಗಿದ್ವೋ ಹಾಗೆ ಬಿಟ್ಬಿಡ್ಬೇಕಾಗಿತ್ತು. ಅವ್ರನ್ನೆಷ್ಟು ಒಳ್ಳೆಯವ್ರು ಅನ್ಕೊಂಡಿದ್ವಿ, ಆದ್ರೆ ಈಗ ಅವ್ರ ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಅಮ್ಮನಿಗೆ ನಾವು ಅವರನ್ನೇ ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳಿದೀವಿ. ಸಮಯ ನೋಡಿ ಅವ್ರೆಂತವ್ರು ಅಂತ ಅಮ್ಮನ್ಗೆ ಹೇಳ್ಬಿಡೋಣ.